ಕನ್ನಡ ಕೊರಳು. ಜಾಣರಿಗಾಗಿ ಒಗಟುಗಳು, ಬುದ್ಧಿಗೆ ಆಹಾರ. ಊರಿನಲ್ಲಿ ಕುರಿ ಕೂಗಿದರೆ ಮೈಯೆಲ್ಲ ತೂತು. ಇದೇನು? ಉತ್ತರ ಜಾಳಿಸುವ ತಟ್ಟೆ. ಮಳೆ ಹುಯ್ಲಿ ಹುಯ್ಯದಿರಲಿ, ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು. ಯಾರು? ಮೈಯೆಲ್ಲ ಹಸಿರಾಗಿರುವ ಗಿಳಿ. ಒಳ್ಳೆ ಕೋಳಿ ಬೇಲಿಯಲ್ಲಿ ಮೊಟ್ಟೆ ಇಕ್ಕಿದೆ. ಇದೇನು? ಮುಳ್ಳಿನ ಗಿಡದಲ್ಲಿ ಮೊಟ್ಟೆಯಾಕಾರದ ನಿಂಬೆಹಣ್ಣು. ಇದರ ಉತ್ತರ. ಬಂಡೆ ಮೇಲೆ ಮಲಗುತ್ತೆ, ತಂತಿ ಮೇಲೆ ಕುಣಿಯುತ್ತೆ. ಇದೇನು? ಒಣಗಲು ಹಾಕಿದ ಬಟ್ಟೆ ಬಂಡೆ ಮೇಲೆ ಹಾಸುತ್ತೇವೆ, ತಂತಿಯ ಮೇಲೆ ಜೋತಾಡಿಸುತ್ತೇವೆ. ಮಡಿಸಿದರೆ ಮೊಗ್ಗು, ಬಿಡಿಸಿದರೆ ಹೂವು, ಪರಿಮಳವಿಲ್ಲ, ವಾಸನೆ ಇಲ್ಲ. ಯಾರು? ಉತ್ತರ ಛತ್ರಿ ಅಥವಾ ಕೊಡೆ. 32 ಜನ ಜಗಿತಾರೆ, 1 ಜನ ರುಚಿ ನೋಡ್ತಾನೆ. ಇದೇನು? ಹಲ್ಲುಗಳು ಮತ್ತು ನಾಲಿಗೆ. ಸಾಯೋವರೆಗೂ ಹೂವಿಲ್ಲ, ಆದರೆ ಹಣ್ಣು ಮಾತ್ರ ಬಿಡ್ತದೆ. ಇದೇನು? ಉತ್ತರ ಅತ್ತಿ ಹಣ್ಣು. ಅತ್ತಿಯ ಹೂವನ್ನು ನೋಡಿದವರಿಲ್ಲ, ಹಣ್ಣು ಮಾತ್ರ ಮರ ತುಂಬ ಇರ್ತದೆ. ಸಾಸಿವೆ ಗಾತ್ರದ ಕಲ್ಲು ಬಿದ್ದರೆ ಸಾವಿರಾರು ರೂಪಾಯಿ ತೋಟ ಹಾಳು. ಇದೇನು? ಎಂತ ಬೆಲೆ ಬಾಳುವ ಕಣ್ಣಿಗೆ ಸಣ್ಣ ಒಂದು ಸಾಸಿವೆ ಕಾಳು ಬಿದ್ದರೂ ಕಣ್ಣು ಹಾಳಾಗ್ಬೋದು. ಇದರ ಉತ್ತರ ಕಣ್ಣು. ಅಂಕುಡೊಂಕಿನ ಮರ, ಕಚ್ಚಿದವರ ಬಾಯಿಗೆ ಉಚ್ಚೆ ಹೊಯ್ಯುವ ಮರ. ಇದೇನು? ಅಂಕುಡೊಂಕಾಗಿರುವಂತಹ ಕಬ್ಬು ಇದರ ಉತ್ತರ. ಕರಿ ಮಂಚದ ಮೇಲೆ ಹಾಕುವ ಹಾಸಿಗೆ, ತೆಗೆಯುವ ಹಾಸಿಗೆ. ಇದೇನು? ಕಪ್ಪಾದ ಕಾವಲಿಯಲ್ಲಿ ದೋಸೆ ಹಾಕಿ ತೆಗೆಯುವುದು. ಕಾವಲಿ ಮತ್ತು ದೋಸೆ. ತೂತಿಲ್ಲದ ಒಡವೆ. ಕುಂಕುಮ, ಹಣೆಗೆ ಕುಂಕುಮ ಆಭರಣ. ಅಟ್ಟದ ತುಂಬ ಹಗ್ಗ ಹಾಸೈತೆ, ಅದರ ಮೇಲೆ ಭೂತ ಕೂತವನೆ. ಇದರ ಉತ್ತರ ಕುಂಬಳಕಾಯಿ ಮತ್ತು ಕುಂಬಳ ಬಳ್ಳಿ. 4 ಕಾಲುಗಳುಂಟು ಪ್ರಾಣಿಯಲ್ಲ, ಕೈ ಕಾಲು ಬೆನ್ನುಗಳುಂಟು ಮನುಷ್ಯನಲ್ಲ. ಹಾಗಿದ್ದರೆ ನಾನು ಯಾರು?
4 ಕಾಲು ಕೈ ಬೆನ್ನು ಇರುವಂತಹ ಕುರ್ಚಿ ಇದರ ಉತ್ತರ. ಚೆಲ್ಲೋದುಂಟು, ಕೊಯ್ಯೋದುಂಟು, ತಿನ್ನೋರಿಲ್ಲ. ಇದೇನು? ಕೂದಲು ಉದುರುತ್ತೆ, ಕತ್ತರಿಸಬಹುದು, ಆದರೆ ಅದನ್ನು ಯಾರೂ ತಿನ್ನಲ್ಲ. ಬುದ್ಧಿಗೆ ಚುರುಕು ಹಚ್ಚುವ ಒಗಟುಗಳು. ಕೇಳಿ, ಓದಿ, ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರಬಂಧ, ಭಾಷಣ, ವಿಮರ್ಶೆ, ಕತೆ, ಒಗಟುಗಳು, ಗಾದೆ ಮಾತುಗಳು ಎಲ್ಲದಕ್ಕಾಗಿ ಭೇಟಿ ಕೊಡಿ. ಕನ್ನಡ ಕೊರಳು.